ಚೆನ್ನಾಗಿತ್ತು ಮೂವಿ, ಸಸ್ಪೆನ್ಸ್ ಆಗಿದೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ನೋಡ್ಬೋದು ಮತ್ತೆ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಮೂವಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಹೊಸ ಆ್ಯಕ್ಟ್ರೆಸ್ ಎಲ್ಲ. ಫೈಟಿಂಗ್ ಸೀನ್ ತುಂಬ ಇಷ್ಟ ಆಯಿತು. ವಿಲನ್ ರೋಲ್ ಪ್ರಶಾಂತ್ ಹ್ಯಾಸ್ ಡನ್ ಇಸ್ ರಿಯಲಿ ಗುಡ್ ಜಾಬ್. ತುಂಬ ಚೆನ್ನಾಗಿದೆ. ಪ್ರತಿಭೆಗಳು ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಜೀವನ ಹಳ್ಳಿಕರ್ ಡೈರೆಕ್ಷನಲ್ಲಿ ಮೂವಿ ಭಾಳ ಚೆನ್ನಾಗಿದೆ. ಎಲ್ಲರಿಗೂ ಐ ವಿಶ್ ದೆಮ್ ಆಲ್ ದ ವೆರಿ ಗುಡ್ ಸಕ್ಸಸ್ ಇನ್ ಫ್ಯೂಚರ್. ವಿಲನ್ ಕ್ಯಾರೆಕ್ಟರ್ನ ಭಾಳ ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ. ಮತ್ತು ಹೀರೋ ವಿಶಾಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ಸ್ ನಿಶಾ ಹೆಗ್ಡೆ ಮತ್ತು ಶಿವಾಂಗಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. It was the awesome movie and it was my sister's first movie and really the story writing, the acting and everything, it's commendable. Yeah, thank you. बस हमारी बेटी को हमने बहुत प्यार से पाला है. उसकी और इच्छा चेन्नई गुजरात अहमदाबाद. पिक्चर अच्छा है. वही हमारी बेटी है, चेन्नई से आई है हम लोग. वो भी उसका पिक्चर में अच्छा प्रोग्राम बनाया है उसने. ಥ್ಯಾಂಕ್ ಯು. ಅಮೇಝಿಂಗ್ ಮೂವಿ ಇತ್ತು. ಇಷ್ಟೊಂದು ಗ್ರಿಪ್ಪಿಂಗ್ ಫುಲ್ ಸ್ಕ್ರಿಪ್ಟ್, ಸಿನಿಮಾಟೋಗ್ರಫಿ ಆ್ಯಂಡ್ ಆ್ಯಕ್ಟಿಂಗ್ ಏನು ಹೇಳಬೇಕಾಗಿತ್ತು. ಮಸ್ಟ್ ವಾಚ್ ಮೂವಿ. ಎಲ್ಲರೂ ನೋಡಬೇಕು. ಐ ಎಂಜಾಯ್ಡ್ ಇಟ್ ಟೋಟಲಿ. ಸರ್ ಮೂವಿ ನೋಡಿ ಒಂದೇನಾಯಿತು ಅಂದರೆ ಯಾರು ಫಿಲಮ್ ನೋಡೋಕೆ ಬರೋರು ಒಂದು ಎಣ್ಣೆ ಹೊಡೆದಿರ ಬರಬೇಕು. ಎರಡನೇದು ಸ್ಕ್ರೀನ್ ಪ್ಲೇ ಈ ಆ್ಯಂಗಲಲ್ಲಿ ಹೋಗ್ತಾರೋ ಈ ಆ್ಯಂಗಲಲ್ಲಿ ಹೋಗ್ತಾರೋ ಈ ಆ್ಯಂಗಲ್ ಗೊತ್ತಾಗ್ತಿಲ್ಲ. ಫಿಲಮ್ ನೋಡ್ಬಿಟ್ಟು ಅವಾಗ ಒಂದು ತಲೆಗೆ ತಿಕ್ಲಿಡ್ದಿತ್ತು. ಉಪ್ಪಿ ಸರ್ ಬೇರೆ ಸಿನಿಮಾ ಏನು ತಿಕ್ಲಿಡಿತ್ತು ಸೇಮ್ ಜನರು ಹಿಂಗೆ ತಿಕ್ಲಿಡಿದೆ ನನಗೆ. ಯಾಕಂದರೆ ನೋಡಿದ್ರೆ ನನಗೆ ಎಲ್ಲಿ ಹೋಗ್ತಿದೆ ಈ ಸಿನಿಮಾ, ಎಲ್ಲೂ ಬರ್ತಾಯಿದೆ. ಬಟ್ ಕತೆ ಚೆನ್ನಾಗಿದೆ. ಆ ಫಿಟ್ನೆಸ್, ಹೀರೋ ಫಿಟ್ನೆಸ್, ಆ ಮೇಕಿಂಗು ಚೆನ್ನಾಗಿದೆ. ಮತ್ತು ಡೈರೆಕ್ಟ್ರು ಕೂಡ ಫಸ್ಟ್ ಮೇಕಿಂಗ್ ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು ಸಿನಿಮಾ ಕೂಡ. ನಾನು ಶುದ್ಧ ಡೈಲಾಗ್ ಕಲ ಹೊಡೆದು ಟ್ರೋಲ್ ಆಗಿ ದೊಡ್ಡ ಹಂಗೆ ಪುಂಗಕ್ಕೂ ಹೇಳ್ಕೊಳಕ್ಕೂ ಬರಲ್ಲ. ಒಳ್ಳೆ ಸೈಕ್ ಸಿನಿಮಾ ಬಂದಿದೆ. ತಲೆಯಲ್ಲಿ ಮಾತ್ರ ಬಂದು ನೋಡ್ಬೋದು. ಇದ್ರ ಮೇಲೆ ನಿಮ್ಮ ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಆಂಜನೇಯ. ಎಲ್ಲ ಏನಂದರೆ ಇಲ್ಲಿ ಎಲ್ಲ ಹೀರೋಗಿಂತ ವಿಲನ್ಗೆ ಜಾಸ್ತಿ ವಿಸಿಲ್ ಇಲ್ಲಿ. ಅಷ್ಟು ಚೆನ್ನಾಗಿದೆ ಫಿಲಮ್, ಸಕ್ಕತ್ತಾಗಿದೆ. ಎಲ್ಲ ಕಂಟೆಂಟ್ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಎಲ್ಲ ಅದಕ್ಕೆ ಸರ್ ಹೇಳಿಲ್ವಾ, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಇದಕ್ಕೋಸ್ಕರನೇ ಸಕ್ಕತ್ತಾಗಿಲ್ಲ ಫಿಲಮು. ಇನ್ನೊಂದು ಸತಿ ಬಂದು ನೋಡಬೇಕು ಹಂಗನಿಸ್ತಾ ಇದೆ ನನಗೆ. ಬಂದು ನೋಡ್ತೀನಿ ಸರ್ ಖಂಡಿತವಾಗಿ. ಹಾಯ್, ಚೆನ್ನಾಗಿತ್ತು ಮೂವಿ. ಇಟ್ ವಾಸ್ ಡಿಫ್ರೆಂಟ್ ಆಗಿತ್ತು ಸ್ಟೋರಿ. ಇಟ್ ವಾಸ್ ಕ್ವೈಟ್ ಥ್ರಿಲ್ಲಿಂಗ್ ಆ್ಯಂಡ್ ಸಸ್ಪೆನ್ಸ್. ಇಟ್ ವಾಸ್ ಗುಡ್, ನೈಸ್. ಬ್ಲ್ಯಾಕ್ ಶಿಪ್ಪು ಈ ಮೂವಿ ಮಾತ್ರ ನೋಡ್ತಾ ಇದ್ದೀನಿ. ನಾನು ಇವಾಗ ಸೈಕ್ ಆಗ್ತಿದ್ದೀನಿ. ಮೂವಿ ಆ ಥರ ಸೈಕ್ ಆಗಿದೆ. ಸೊ ವಿಲನ್ಗಳು ಇವ್ರನ್ನ ನೋಡಿದಾಗ ನನಗೆ ಯಾರು ನೆನಪು ಬಂದರು ಗೊತ್ತಾ, ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಅನಿಲ್ ಉದಯ್ ಅಂತ ಇಬ್ಬರು ಇದ್ದರು. ಆ ಇಬ್ಬರು ದೇವ್ರುಗಳಿಲ್ಲ, ಆದರೆ ಈ ಮನುಷ್ಯ ಸೇಮ್ ಕ್ರೇಜಿಯಾಗಿ ಅವ್ರ ಥರನೇ ಆ್ಯಕ್ಟ್ ಮಾಡೋರೆ. ಚಿಂತೆಗೆಲ್ಲನೂ ನಾನು ಒಂದೊಂದು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಒಂದೊಂದರಲ್ಲೂ ಒಂದೊಂದು ಥರ ಇದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥವ್ರು ಬೇಕಂತ ನಾನು ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ವಿಲನ್ ಅಂತ ಯಾರೂ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಲನ್ ಅಂತ ಯಾರೂ ಇಲ್ಲ ಖಡಕ್ಕಾಗಿ. ಸೊ ಇವಾಗ ಹೊಸದಾಗಿ ಬರ್ತಾ ಇದ್ದಾರೆ. ನಮ್ಮ ಬ್ರೋಗೆ ಇನ್ನೂ ಎತ್ತರ ಮಟ್ಟಿಗೆ ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಬ್ರೋ, ವಿಲನು ನೀನು ಚಿಂತೆ ಮಾಡ್ತಾ ಇದೆಯಾ ಬ್ರೋ? ಬ್ಲ್ಯಾಕ್ ಶಿಪ್ಪು ಇನ್ನೂ ಎತ್ತರ ಮಟ್ಟಿಗೆ ಹೋಗ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗೂ ಇದು ಒಂದಲ್ಲ. ಇವ್ರಿಗೆಲ್ಲ ಸಪೋರ್ಟಿವ್ ಆಗಿದ್ದು ಈ ಬ್ಲ್ಯಾಕ್ ಶಿಪ್ಪಲ್ಲಿ ಎಷ್ಟು ಜನ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡೋರಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಇನ್ನೂ ಎತ್ತರ ಮಟ್ಟಿಗೆ ಹೋಗಲಿ. ಥ್ಯಾಂಕ್ ಯು ಸೊ ಮಚ್.